ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಮಾಣಿಕ್ ವ್ಲಾಗ್ಸ್. Please subscribe to Pramanix. ಥ್ಯಾಂಕ್ ಯು ಗೌರವ್. ನೋಡಿ ಇವರು ಗೌರವ್ ಅಂತ. ಯೂಶ್ವಲಿ ಇವರು ಸಿರ್ಸಿ ಬಂದರೆ ಪ್ಲ್ಯಾನ್ ಮಾಡಿಬಿಟ್ಟೇ ಬರ್ತಾರೆ 2-3 ಡೇಸ್. ಬಟ್ ಈ ಸಲ ಅವ್ರ ಫ್ಯಾಮಿಲಿ ಫಂಕ್ಷನ್ಗಂತ ಬೆಳಗಾಂ ಹೊರಟಿದ್ರು. ಹಾಗೆ ಆನ್ ದ ವೇ ಒನ್ ನೈಟ್ ಮಾತ್ರ ಇಲ್ಲಿ ಸ್ಟೇ ಮಾಡ್ತಾಯಿದ್ರು. ಸೊ ನಾವು ಅವರಿಗೆ ಮೀಟ್ ಮಾಡೋಣ ಅಂತ ಹೋದ್ವಿ. ಅವ್ರದ್ದು ಆಲ್ರೆಡಿ ಯೂಟ್ಯೂಬ್ ಚಾನಲ್ ಇದೆ ಗೌರವ್ಸ್ ಅಂತ. ಎಲ್ಲರೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಅವರು ಚಾನಲ್ ಇರೋದ್ರಿಂದ ನನಗೆ ಅವರು ಹೇಳ್ತಾ ಇದ್ರು, ಆ್ಯಕ್ಚುಲಿ ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಇವರೇ ಮೋಟಿವೇಶನ್. ಸೊ ಎಲ್ಲಿ ಯಾವ ಆ್ಯಪ್ನ ಡೌನ್ಲೋಡ್ ಮಾಡಬೇಕು, ಎಲ್ಲಿ ಚೆಕ್ ಮಾಡಬೇಕು, ಎಲ್ಲಿ ಎಡಿಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರು. ಇವ್ರು ತುಂಬಾ ಸಪೋರ್ಟಿವ್ ಇದ್ದಾರೆ. ನೋಡಿ ಇಲ್ಲಿ ಬರ್ತಿದ್ದಾರಲ್ಲ ಅವ್ರ ವೈಫ್ ಉನ್ನತಿ ಅಂತ, ಅವರನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಇವರು ನನಗೆ ಯೂಟ್ಯೂಬ್ನ ಹೇಗೆ ಯಾವಾಗ ಅಪ್ಡೇಟ್ ಮಾಡಬೇಕು ವಿಡಿಯೋಸ್ನೆಲ್ಲ ಅಂತೆಲ್ಲ ಅವ್ರ ನಾಲೆಜ್ ಪ್ರಕಾರ ನನಗೆಲ್ಲ ಹೇಳ್ತಾ ಇದ್ರು, ಎಲ್ಲ ಶೇರ್ ಮಾಡ್ತಾಯಿದ್ರು. ಸೊ ನಾನು ಕೇಳ್ಕೊಳ್ತಾ ಇದ್ದೆ ಎಲ್ಲ. ಆಮೇಲೆ ನನ್ನ ಮೊಬೈಲಲ್ಲಿ ಯಾವ ಆ್ಯಪ್ನ ಡೌನ್ಲೋಡ್ ಮಾಡಬೇಕು, ಎಡಿಟಿಂಗ್ಗೆ ಯಾವ ಆ್ಯಪ್ ಬೆಸ್ಟ್ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವು ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಇದೆಲ್ಲ ಆದಮೇಲೆ ಡಿನ್ನರ್ಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. ಅವ್ರು ಕಾರಲ್ಲಿ ಹೋದರು, ನಾವು ಬೈಕಲ್ಲಿ ಹೋದ್ವಿ. ಸಿರ್ಸಿಯಲ್ಲಿ ಆದ್ಯ ಗ್ರ್ಯಾಂಡ್ ಅಂತಿದೆ, ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿ ಹೊರಟ್ವಿ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲ ಫುಡ್ನ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿಬಿಟ್ಟು ಅವರು ತುಂಬಾ ನಮ್ಮ ಚಾನಲ್ಗೆಲ್ಲ ಹಾಯ್ ಅಂತೆಲ್ಲ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಾನೇ ಇದ್ದರು. ಸೊ ಏನು ಫುಡ್ ಆರ್ಡ್ರ್ ಮಾಡೋದು ಅಂತ ಹೀಗೆ ಫನ್ ಮಾಡಿಕೊಂಡು ಎಲ್ಲ ಫುಡ್ಡೆಲ್ಲ ಆರ್ಡ್ರ್ ಮಾಡಿ ಊಟ ಎಲ್ಲ ಮಾಡಿದ್ವಿ. ಒಬ್ರಿಗೊಬ್ರು ನೋಡಿ ಇಲ್ಲಿ ಅವರಿಬ್ಬರು ಅಣ್ಣ ತಮ್ಮ. ಸೊ ಒಬ್ರಿಗೊಬ್ರು ಏನೋ ತಮಾಷೆ ಮಾಡಿಬಿಟ್ಟು ಎಲ್ಲರಿಗೂ ನಗಿಸ್ತಾ ಇದ್ರು. ಸೊ ಉನ್ನತಿ ಅವ್ರು ಬೇರೆ ನನ್ನ ಟ್ರೀಟ್ ಇವತ್ತು ಏನು ಬೇಕು ಎಲ್ಲ ಆರ್ಡ್ರ್ ಮಾಡಿ ಅಂತ ಹೇಳಿದರು. ನಾವು ಮಾತಲ್ಲಿ ಎಷ್ಟು ಮಗ್ನ ಆಗಿದ್ದೆ ಅಂದರೆ ನಾನು ಅದು ವಿಡಿಯೋ ಮಾಡೋಕ್ಕೆಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಏನು ಫುಡ್ ತೊಗೊಂಡ್ವಿ ಅಂತ. ತುಂಬಾ ಆರ್ಡ್ರ್ ಮಾಡಿದ್ವಿ. ಎಲ್ಲ ತಿಂದಾದ್ಮೇಲೆ ಎಲ್ಲರಿಗೂ ಹೆವಿ ಅಂತ ಅನ್ನಿಸ್ತಾ ಇತ್ತು. ಸೊ ಎಲ್ಲಾದರೂ ವಾಕ್ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿಬಿಟ್ಟು ನಾವು ದೇವಿಕೆರೆ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ನೋಡಿ ಇಲ್ಲಿ ನೈಟ್ ವ್ಯೂ ಹೇಗಿದೆ ಅಂತ ದೇವಿಕೆರೆದು ತುಂಬಾ ಚೆನ್ನಾಗಿದೆ, ತುಂಬಾ ಪೀಸ್ಫುಲ್ ಜಾಗ ಇದು. ಸೊ ಇಲ್ಲಿ ನೋಡಿ ಇಲ್ಲಿ ಎಕ್ಸಸೈಸ್ದು ಇಕ್ವಿಪ್ಮೆಂಟ್ ಎಲ್ಲ ಇತ್ತು, ಅಲ್ಲೆಲ್ಲ ಆಟ ಆಡಿಕೊಂಡು ಫುಲ್ ನಗಿಸ್ತಾ ಇದ್ರು. ಗೌರವ್ ಎಲ್ಲಿರ್ತಾರೋ ಅಲ್ಲಂತೂ ನೀವು ನಕ್ಕೊಂಡೇ ಇರ್ತೀರ, ಅಷ್ಟು ಹ್ಯೂಮರಸ್ ಅವರು. ತುಂಬಾ ಫನ್ ಮಾಡ್ತಾರೆ. ಸೊ ಹಾಗೆ ನಾವೆಲ್ಲ ಟೈಮ್ ಪಾಸ್ ಮಾಡಿಕೊಂಡು ಮಾತಾಡಿಕೊಂಡು ಹಾಗೆ ವಾಕಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಹೊರಟ್ವಿ. ಬಟ್ ನಿಮ್ಗೆ ಒಂದು ವಿಷಯ ಹೇಳಬೇಕು, ಏನಂದರೆ ಸಿರ್ಸಿಯಲ್ಲಿ ದಿ ಬೆಸ್ಟ್ ಪ್ಲೇಸ್ ನಿಮಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಾದರೆ ನೈಟ್ ಟೈಮಲ್ಲಿ ನೀವು ದೇವಿಕೆರೆ ಹೋಗಬೇಕು. ನೋಡಿ ಇಲ್ಲಿ ಗೌರವ್ ಅವರು ವ್ಲಾಗ್ಗೋಸ್ಕರ ಕ್ಲಿಪ್ಸ್ನ ತಗೊಳ್ತಾ ಇದ್ದಾರೆ, ಗೌರವ್ಸ್ ಅಂತ. ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ, ತುಂಬಾ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಸೊ ಅವ್ರು ನೋಡಿ ಇಲ್ಲಿ ಪೀಸ್ ಆಫ್ ಮೈಂಡ್ ಬೇಕು ಅಂದವರು ಇಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೋಬೋದು, ಇಲ್ಲಾಂದ್ರೆ ವಾಕ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಚಿಟ್ಚಾಟ್ ಮಾಡ್ಬೋದು. ತುಂಬಾ ಚೆನ್ನಾಗಿರೋ ಪ್ಲೇಸ್ ಇದು. ನನಗಂತೂ ಪೀಸ್ ಆಫ್ ಮೈಂಡ್ ಬೇಕು ಅಂದರೆ ನಾನು ಇಲ್ಲೇ ಹೋಗೋದು. ಸಖತ್ತಾಗಿದೆ ಪ್ಲೇಸ್. ಅದು ನೀವು ಈವ್ನಿಂಗ್ ಟೈಮ್ಗೆ ಹೋಗಬೇಕು, ಯಾಕಂದರೆ 6 o'clock ಆ ಥರ ಹೋದ್ರೆಲ್ಲ ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ 7 ಆ ಥರ ಎಲ್ಲ ಹೋದರೆ ನೀವು ಪೀಸ್ಫುಲ್ಲಾಗಿ ಕುತ್ಕೊಂಡು ಬರ್ಬೋದು. ಸೊ ನಾವು ಹೀಗೆಲ್ಲ ವಾಕ್ ಮಾಡಿಕೊಂಡು ಫನ್ ಮಾಡಿಕೊಂಡು, ಅವ್ರಿಗೆ ನೈಟ್ ಬೇರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡ್ರೈವ್ ಮಾಡಬೇಕಿತ್ತು. ಸೊ ಅದಕ್ಕೆ ಅವರು ಹೊರಟರು ರೆಸ್ಟ್ ಮಾಡ್ತೀವಿ ಅಂತ. ಸೊ ನಾವು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಪ್ರಮಾಣಿಕ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.